ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಮಿನಿ ವ್ಲಾಗ್. ಸೊ ಇವತ್ತು ಏನು ಸ್ಪೆಷಲ್ಲು ಅಂತ ಕೇಳ್ತೀರಾ, ಗಣೇಶ ಚತುರ್ಥಿ. ಸೊ ನಾನು ನಮ್ಮಕ್ಕ ನಮ್ಮಮ್ಮ ಎಲ್ಲರೂ ಪೂಜೆ ಮಾಡ್ಕೊಂಬರೋಣ ಅಂತ ಹೋಗಿದ್ವಿ. ಸೊ ನಮ್ಮಮ್ಮ ನನಗೆ ಒಳ್ಳೆ ಬುದ್ಧಿ ಬರಲಿ ಅಂದ್ಬಿಟ್ಟು ಕೈಗೆ ದಾರ ಎಲ್ಲ ಕಟ್ಟಿದ್ದು. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ ಅವ್ನು ಟಾಪಾಗಿ ಬರ್ತಾನೆ. ಸೊ ನಾನು ಭಕ್ತಿಯಿಂದ ಆಯಿತು, ದೇವರೇ ನಂಗೆ ಒಳ್ಳೆ ಬುದ್ಧಿ ಕೊಡಪ್ಪ ಆ್ಯಂಡ್ ನನಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಸೊ ಪೂಜೆ ಎಲ್ಲ ಮಾಡ್ತಾ ಆ ಕಡೆ ಈ ಕಡೆ ಎಲ್ಲ ಜನರು ಯಾರ್ಯಾರು ಬಂದಿದ್ದಾರೆ ಅಂತೆಲ್ಲ ನೋಡಿದ್ವಿ. ಸೊ ಪೂಜೆ ಎಲ್ಲ ಮುಗೀತು. ನಾನು ನಮ್ಮಕ್ಕ ನಮ್ಮಮ್ಮ ಸೊ ಮನೆಗೆ ಓಡೋಣ ಅಂತ ಪೂಜೆ ಸಾಮಾನು ಏನಿತ್ತು ಎಲ್ಲ ಎತ್ಕೊಂಡು ಹೊರಟ್ವಿ. ಸೊ ನೋಡಿದ್ರೆ ನನ್ನ ಕೈಲಿ ಎಲ್ಲ ಕೊಟ್ಟು ಕಳಿಸಿದ್ರು. ಹಂಗೆ ಮುಂದೆ ಬರಬೇಕಂದ್ರೆ ನಮ್ಮ ಅಮ್ಮನಿಗೆ ನಮ್ಮ ಮನೆ ರೋಡ್ ಹತ್ರ ನಾವೊಂದು ಬ್ಯಾನರ್ ಹಾಕಿದ್ವಿ ಗಣೇಶ ಕುಣಿಸ್ಬೇಕಂದ್ರೆ. ಸೊ ಅದನ್ನು ತೋರಿಸ್ತಾ ಸೊ ಹಾಗೆ ಬಂದ್ವಿ. ಸೊ ಆಮೇಲೆ ನಮ್ಮ ಮನೆ ಪಕ್ಕದಲ್ಲೇ ಏನಂತಾರೆ ಒಂದು ಗಣೇಶ ಕುಣಿಸಿದ್ರು ಚಿಕ್ಕ ಹುಡುಗರು. ಸೊ ಅಲ್ಲೋಗಿ ಸ್ವಲ್ಪ ದೇವ್ರ ಅಂತೆಲ್ಲ ಪೂಜೆ ಮಾಡಿಕೊಂಡು ಬಂದ್ವಿ. ಮನೇಲಿ ಸ್ಪೆಷಲ್ಲು ಅಂತ ನಮ್ಮ ಅಕ್ಕ ಕಡುಬು ಸಿಹಿ ಕಡುಬು ಎಲ್ಲ ಮಾಡ್ತಾಯಿದ್ರು. ಸೊ ಅದನ್ನು ತಿನ್ಕೊಂಡು ಒಂದು ಸ್ವಲ್ಪ ವಾಕ್ ಹೋಗೋಣ ಅಂದ್ಬಿಟ್ಟು ಬಂದರೂ ಇಲ್ಲಿ ಒಂದು ಸ್ವಲ್ಪ ಪಟಾಕಿನ ಕೊಡಿಸ್ತೀನಿ ಅಂದರೆ ಓಡ್ತಾಯಿದ್ರು ನನ್ನ ನೋಡಿ. ಸೊ ಇವ್ರು ಯಾಕೆ ಹಿಂಗೆ ಓಡ್ತಾಯಿದ್ದಾರೆ ಅಂತೆಲ್ಲ ಯೋಚನೆ ಮಾಡಿ ಎಂದಕ್ಕೋ ಹಿಂಗೆ ಅಂತ ಕೇಳಿದ್ರೆ, ಆಮೇಲೆ ಇಲ್ಲ ಅಣ್ಣ ನೀವೇನೋ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀರಾ ಹಂಗೆ ಹಿಂಗೆ ಅಂತ ಬಂದು ಮಾತಾಡಿದ್ರು. ಸೊ ಅದೆಲ್ಲ ಆದಮೇಲೆ ನಾವು ಮೂವಿಗೆ ಹೋಗೋಣ ಅಂತ ಆಟೋ ಬುಕ್ ಮಾಡಿ ಆಟೋದಲ್ಲಿ ಕುಂತ್ಕೊಂಡು ನಾನು ನಮ್ಮಮ್ಮ ನಮ್ಮಕ್ಕ ಎಲ್ಲ ಯಾವ ಮೂವಿ ಅಂತ ನಮ್ಮಮ್ಮನಿಗೆ ಗೊತ್ತಿರಲಿಲ್ಲ. ಸರ್ಪ್ರೈಸ್ ಕೊಡೋಣ ಬಾಮ್ಮ ಒಂದು ಚೆನ್ನಾಗಿರೋ ಮೂವಿನೇ ಅಂತ ಕರ್ಕೊಂಡು ಹೋದ್ವಿ. ಸೊ ಯಾವ ಮೂವಿ ಅಂತ ನಾನು ನೆಕ್ಸ್ಟಲ್ಲಿ ಹೇಳ್ತೀನಿ. ಆ್ಯಂಡ್ ಫೈನಲಿ ಹಂಗೋ ಹಿಂಗೋ ನಮ್ಮ ಮನೆ ಹತ್ರನೇ ಒಂದು ಥಿಯೇಟ್ರ್ ಇತ್ತು, ಅಲ್ಲಿ ರೀಚ್ ಆದಮೇಲೆ ಆ ಕಡೆ ಈ ಕಡೆ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನಿಗೆ ನೋಡಮ್ಮ ಥಿಯೇಟ್ರ್ ಹೆಂಗಿದೆ ಅಂತ ತೋರಿಸ್ಕೊಂಡು ಟಿಕೆಟ್ಗೆ ಒಂದು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಆಯಿತು ಕ್ಯೂ ನಿಂತ್ಕೊಂಡು ಫೈನಲಿ ಒಂದು ಟಿಕೆಟ್ ತೊಗೊಂಡ್ಮೇಲೆ ಹೆಂಗಿದ್ರು ಒಳಗಡೆ ಹೋದ್ವಿ. ಫುಲ್ಲು ಏನು ಜನ ಇಲ್ಲ ಅಂತ ಅಂದ್ಕೊಂಡೆ, ಬಟ್ ಸಿಕ್ಕಾಪಟ್ಟೆ ಜನ ಇದ್ದರು ಕೂಡ. ಯಾಕಂದರೆ ಗಣೇಶ ಚತುರ್ಥಿ ಅಲ್ವ, ಎಲ್ರಿಗೂ ರಜಾ ಇರುತ್ತೆ, ಬಂದು ಮೂವಿ ನೋಡ್ತಾಯಿದ್ರು. ಮೂವಿ ಎಲ್ಲ ನೋಡಿ ಮೂವಿ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೊರಟ್ವಿ. ನಮ್ಮಮ್ಮ ಮಧ್ಯದಲ್ಲೇ ನಿದ್ದೆ ಮಾಡಿಬಿಟ್ಟಿದ್ರು ಮೂವಿ ಚೆನ್ನಾಗಿಲ್ಲ ಅಂತ. ಸೊ ಇದಾಗಿತ್ತು ನನ್ನ ಈ ವಿಡಿಯೋ. ಸೊ ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತಾಯಿರಿ, ಫಾಲೋ ಮಾಡೋದನ್ನ ಖಂಡಿತ ಮರಿಬೇಡಿ.